ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಕಿರಣ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆಡಳಿತ ಮತ್ತು ವಸೂಲಾತಿ ವಿಭಾಗದ ಡೆಪ್ಯೂಟಿ ಸಿಇಒ ಆಗಿ ವರ್ಗಾವಣೆ ಮಾಡಲಾಗಿದೆ. ರಸ್ತೆಯಲ್ಲಿ ಬ್ರೋಕರ್ಗಳ ಜೊತೆ ಜಗಳ ಆಡಿದ್ರು ಕಿರಣ್. ಬ್ರೋಕರ್ಗಳ ಜೊತೆ ಕೈ ಜೋಡಿಸಿದ್ದ ಉತ್ತರ ಎಸಿ ಎತ್ತಂಗಡಿ ಮಾಡಲಾಗಿದೆ. ಬೆಂಗಳೂರು ಉತ್ತರ ಎಸಿ ಕಿರಣ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಎಸಿ ಕಿರಣ್ ಕರ್ಮಕಾಂಡ ಬಯಲು ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಕಿರಣ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆಡಳಿತ ಮತ್ತು ವಸೂಲಾತಿ ವಿಭಾಗದ ಡೆಪ್ಯೂಟಿ ಸಿಇಒ ಆಗಿ ವರ್ಗಾವಣೆ ಮಾಡಲಾಗಿದೆ. ರಸ್ತೆಯಲ್ಲಿ ಬ್ರೋಕರ್ಗಳ ಜೊತೆ ಜಗಳ ಆಡ್ಕೊಂಡಿದ್ರು. ಕೆಎಎಸ್ ಅಧಿಕಾರಿ ಕಿರಣ್ ಹಾಗೂ ಬ್ರೋಕರ್ಗಳ ನಡುವೆ ಜಗಳ ಆಗಿತ್ತು. ತಮ್ಮ ಮೇಲೆ ಹಲ್ಲೆಗೆ ಮುಂದಾದ್ರೂ ಕಿರಣ್ ಮಾತ್ರ ದೂರನ್ನ ನೀಡಿರಲಿಲ್ಲ. ಹಲ್ಲೆಗೆ ಮುಂದಾದ ಬ್ರೋಕರ್ಗಳಿಗೂ ಕಿರಣ್ಗೂ ಏನ್ ಸಂಬಂಧ? ಬ್ರೋಕರ್ಗಳ ಜೊತೆ ಕಿರಣ್ ಶಾಮೀಲಾಗಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಸದ್ಯ ಬೆಂಗಳೂರು ಉತ್ತರ ಎಸಿ ಹುದ್ದೆಯಿಂದ ಕಿರಣ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆ ವಿಡಿಯೋ ನೋಡಿದ್ರೇನೆ ಅಸಹ್ಯ. ಯಾಕೆ ಅಂತ ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ, ಕೆಎಎಸ್ ಅಧಿಕಾರಿ ಕಿರಣ್ ರಸ್ತೆಯಲ್ಲಿ ಸರ್ಕಾರಿ ಕಾರ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬ್ರೋಕರ್ಗಳಿಬ್ರು ಬಂದು ಆ ಕಾರನ್ನ ತಡಿತಾರೆ. ಕೆಳಗಿಳಿರಿ ಅಂತ ಇಳಿಸ್ಕೊಳ್ತಾರೆ. ಏನು ಬಾಳೋ ನಿಂದು ಲೇ ಅಂತೆಲ್ಲ ಮಾತಾಡ್ತಾರೆ. ಏಕವಚನದಲ್ಲಿ ಕೆಟ್ಟದಾಗ ಮಾತಾಡ್ತಾರೆ ಬ್ರೋಕರ್ಗಳು. ಇನ್ನೂ ಮೀರಿ ಹೊಡೆಯೋದಕ್ಕೆ ಹೋಗ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಅಂತಾನು ನೋಡಿದೆ ಕಿರಣ್ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವರೇ ವಿಡಿಯೋನು ಮಾಡ್ಕೊಳ್ತಾರೆ. ಅಂದ್ರೆ ಇವ್ರೇನೋ ತಪ್ಪು ಮಾಡಿದ್ದಾರೆ, ಆ ಬ್ರೋಕರ್ಗಳ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಅರ್ಥ. ಹಾಗಾಗಿನೇ ಈಗ ಬೇರೆ ಕಡೆಗೆ ಇವರನ್ನ ಎತ್ತಂಗಡಿ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಡಿಯೋ ಸಮೇತ ಸುದ್ದಿಯನ್ನ ಬಿತ್ತರಿಸಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಕಿರಣ್ಗೆ ಕೇವಲ ಎತ್ತಂಗಡಿ ಮಾಡಿದ್ರೆ ಅಷ್ಟೇ ಸಾಕ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬ್ರೋಕರ್ಗಳ ಜೊತೆ ಶಾಮೀಲಾಗಿರೋ ಆರೋಪ ಹೊತ್ತಿದ್ದಾರೆ ಇವರು. ಬ್ರೋಕರ್ಗಳ ಜೊತೆ ಡೀಲ್ ಮಾಡಿದ್ದಾರೆಂಬ ಆರೋಪ. ಹೀಗಾಗಿನೇ ಬೀದಿಯಲ್ಲಿ ಜಗಳ ಮಾಡಿಕೊಂಡಿದ್ರು ಕಿರಣ್. ಸರ್ಕಾರಿ ವಾಹನಕ್ಕೆ ಅಡ್ಡಿ ಹಾಕಿ ಕಿರಣ್ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆದಿತ್ತು. ಪೇಮೆಂಟ್ ಮ್ಯಾಟರ್ ಅಂತ ಬ್ರೋಕರ್ಗಳ ಬಾಯಿಂದ ಬಂದಿತ್ತು. ಅಷ್ಟಕ್ಕೂ ಆ ಬ್ರೋಕರ್ಗಳು ಯಾರು? ಅವರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ ಇದುವರೆಗೆ? ಎಸಿ ಆಗಿದ್ದ ಕಿರಣ್ಗೆ ಕೇವಲ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕ? ಇವರು ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಹೋಗಿ ಮತ್ತೆ ಬೇರೆಯವ್ರ ಜೀವ ಹಿಂಡುತ್ತಾರೆ ಇವರು. ಎಲ್ಲ ಕಡೆ ಲಂಚ, ಈ ಬ್ರೋಕರ್ಗಳನ್ನ ಇಡೋದು, ನಿಮಗರ್ಧ ನಮಗರ್ಧ ಅಂತ ಮಾತಾಡೋದು, ಇದೇ ಆಗೋಗ್ಬಿಟ್ಟಿದೆ. ಇಲ್ಲಿ ಜನಸಾಮಾನ್ಯರ ರಕ್ತ ಹೀರುವಂತ ಪಿಶಾಚಿಗಳಿದಾವೆ. ಈ ಕಿರಣ್ ವಿರುದ್ಧ ಇವು ಸಸ್ಪೆಂಡ್ ಮಾಡಿಬಿಟ್ರೆ ಸಾಕ. ಹಾಗಾದ್ರೆ ಬೇರೆ ಏನು ಶಿಕ್ಷೆ ಇಲ್ವಾ ಇವ್ರಿಗೆ? ಇವ್ರು ಏನ್ ತಪ್ಪು ಮಾಡಿದ್ರು ಓಕೆ, ಈ ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ಬಿಡು, ಎತ್ತಂಗಡಿ ಮಾಡ್ಬಿಡು, ಅಲ್ಲಿಗೆ ಮುಗೀತು. ಏನೋ ಒಂದು ಕ್ರಮ ಆಗಿದೆ ಅಪ್ಪ. ಕ್ರಮ ಎಲ್ಲಾಗುತ್ತೆ, ಬೇರೆ ಕಡೆ ಹೋಗ್ತಾರೆ, ಇದೇ ಕೆಲಸ ಮಾಡ್ತಾರೆ ಇವರು, ಮತ್ತಿನ್ನೇನು ಮಾಡಲ್ಲ. ಬ್ರೋಕರ್ಗಳು ಬಂದು ಸರ್ಕಾರಿ ನೌಕರನನ್ನ, ಸರ್ಕಾರಿ ಅಧಿಕಾರಿಯನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಹೊಡೆಯೋದಕ್ಕೆ ಹೋಗ್ತಾರೆ. ಏನ್ ನಿನ್ನ ಬಾಳು ಅಂತೆಲ್ಲ ಮಾತಾಡ್ತಾರೆ ಅಂತ ಅಂದ್ರೆ, ಅವರಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಹೊಡೆಯೋದಕ್ಕೆ ಹೋದ್ರೂ ಕೂಡ ಅವರ ವಿರುದ್ಧ ಈತ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಅಂದ್ರೆ, ಕಂಪ್ಲೇಂಟ್ ಕೊಡಲ್ಲ ಅಂತ ಅಂದ್ರೆ ಇವ್ರು ಏನೋ ಮೇಜರ್ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಕೇವಲ ಇಂಥವ್ರನ್ನ ಸುಮ್ಮನೆ ಬಿಟ್ಟುಬಿಟ್ರೆ ಹೆಂಗೆ? ಇವ್ರಿಗೆ ಎತ್ತಂಗಡಿ ಶಿಕ್ಷೆ ಅದು ಸಾಕ ಅನ್ನೋದು ನಮ್ಮ ಪ್ರಶ್ನೆ. ಇದ್ರ ಜೊತೆಗೆ ಆ ಬ್ರೋಕರ್ಗಳು ಯಾರು? ಅವರ ವಿರುದ್ಧ ಏನು ಕ್ರಮ ಆಗಿದೆ?